ನಮಸ್ಕಾರ ಸ್ನೇಹಿತರೆ, ಇವತ್ತು ನನ್ನ ಗಾಡಿ ಫ್ರಂಟ್ ಟೈರ್ ಬೋಲ್ಟ್ ಮೇಲೆ ನಾನು ಜ್ಞಾನ ಇಲ್ಲದೆ ಹತ್ತಿಸಿರೋದಕ್ಕೆ ಫ್ರಂಟ್ ಟೈರೇ ಕುತ್ಕೊಂಡ್ಬಿಡ್ತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಪ್ಪ ಅಂದರೆ ಅಲ್ಲಿ ಕಾಶ್ಮೀರಿಂದ ರಿಟರ್ನ್ ಬರ್ತಾ ಘಾಟ್ ಸೆಕ್ಷನ್ ಎಲ್ಲ ಹತ್ತಿ ಇಳಿಸಾದ್ಮೇಲೆ ಹೈವೇಯಲ್ಲೇ ನಿಂತ್ಕೊಳ್ತು. ಆಮೇಲೆ ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪ ಅಂದರೆ ನನ್ನ ಜಾಕು ನಮ್ಮ ಮಗನೋ ಕದ್ಕೊಂಡು ಹೋಗ್ಬಿಟ್ಟವನೆ. ಎಲ್ಲಿ ಕದ್ದ ಅಂತ ನನಗಂತೂ ಗೊತ್ತಿಲ್ಲ. ಜಾಕ್ ಐತೆ ಅನ್ನೋ ಒಂದು ಇದರಲ್ಲಿ ಓಪಲ್ಲಿದ್ದೆ. ಆಮೇಲೆ ಇತ್ಕೊಂಡು ಜಾಕ್ ಇಲ್ಲ ಅಂತ ಗೊತ್ತಾದ ಮೇಲಂತೂ ಗಾಡಿಗಳ್ಗೆ ಹಾಕಿದ ಮಕ್ಕೆ ಹಾಕಿ ಕೈಗಳು ಅಡ್ಡ ಹಾಕಿ 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 ಸುಸ್ತಾಗೋಗ್ಬಿಟ್ಟೆ ನಾನಂತೂ. ಯಾಕೆ ಅಂದರೆ ಜಾಕ್ ಇಲ್ಲ ಅಂದರೆ ನಮ್ಮ ಡ್ರೈವರ್ಗಳಿಗೆ ಮಾತ್ರ ಗೊತ್ತಾಗೋದು ಆ ಕಷ್ಟ ಏನು ಅಂತ. ಪಂಚರ್ ಅಂಗಡಿ ಹುಡುಕಿದ್ರು ಕೂಡ ಎಲ್ಲೂ ಸಿಗ್ತಾ ಇರಲಿಲ್ಲ. ಅಲ್ಲಿ 6 ಗಂಟೆಗೆ ನಿಲ್ಲಿಸಿರೋದು, ಲಾಸ್ಟ್ಗೆ ಇತ್ಕೊಂಡು 9 ಗಂಟೆಗೆ ಯಾರೋ ಪುಣ್ಯಾತ್ಮ ಗೊತ್ತಿಲ್ಲ ದೇವರು ಬಂದಂಗೆ ಬಂದ ನನ್ನ ಕಷ್ಟಕ್ಕಾಗೋಕ್ಕೋಸ್ಕರ. ಆ ಮನುಷ್ಯ ಕೇಳಿದ್ದು ಒಂದೇ, ಏನಾಯಿತು ಅಂದ. ಅಣ್ಣ ಈ ಥರ ಫ್ರಂಟ್ ಟೈರ್ ಕುತ್ಕೊಂಡ್ಬಿಟ್ಟೈತಣ್ಣ ಅಂದಿದ್ದು. ಏನು ಲೋಡು ಅಂತ ಕೇಳ್ದ. ನಾನು ಇತ್ಕೊಳ್ಳೋಣ ಆ್ಯಪಲ್ ಲೋಡೋಣ ಅಂದೆ. ಸರಿ ಆಯಿತು, ಯಾವೂರು ನಿಂದು ಅಂದ. ಬೆಂಗಳೂರಪ್ಪ, ನನಗೆಲ್ಲ ಗೊತ್ತು, ಯಶವಂತಪುರ ಆ ಕಡೆ ಎಲ್ಲ ಗೊತ್ತಪ್ಪ ನನಗೆ ಅಂದ. ಅಣ್ಣ ದಯವಿಟ್ಟು ಗಾಡಿ ನಿಲ್ಲಿಸಿ ಅಣ್ಣ, ಟೈಮಿಂಗ್ ಲೋಡ್ ಹೋಗಬೇಕು ಅಂದಿದ್ದಕ್ಕೆ ಗಾಡಿ ಸೈಡ್ಗೆ ಹಾಕಿ ರೋಡಲ್ಲೇ ಮತ್ತೆ ಎತ್ಕೊಂಡು ಆತನ ಬಂದು ಟೈರ್ ಬಿಚ್ಚೋವರೆಗೂ ಹಿಡಿದು ಬಿಚ್ಚಿ ಟೈಟ್ ಮಾಡೋವರೆಗೂ ಇದ್ದು ಮತ್ತು ಜಾಕಿಸ್ಕೊಂಡು ಹೋದ. ದೇವರಂಥ ಮನುಷ್ಯ ಎಲ್ಲಿದ್ದರೂ ಚೆನ್ನಾಗಿರಲಿ. ಏನಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಂದರೆ ಈ ಜಾಕ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಈ ಥರ ವೀಡಿಯೋಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಅದೇನೋ ಸಬ್ಸ್ಕ್ರೈಬು ಮತ್ತು ಎತ್ಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.